ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಮಸ್ಯೆ ಅವಧಿಗೆ ಸರಿಯಾಗಿ ಸಮೀಕ್ಷೆ ಮುಗಿಯುವುದು ಅನುಮಾನ. ಸರ್ವರ್ ಪ್ರಾಬ್ಲಮ್ನಿಂದ ಸಮೀಕ್ಷೆಗೆ ಪದೇ ಪದೇ ಅಡ್ಡಿ ಎಂಬ ಆರೋಪ ಕೇಳಿಬರ್ತಾ ಇದೆ. ಒಂದು ಕುಟುಂಬ ಸದಸ್ಯರ ಪೂರ್ಣ ಮಾಹಿತಿ ಪಡೆಯೋಕೆ 15ರಿಂದ 20 ನಿಮಿಷ ಬೇಕು. ಸರ್ವರ್ ಪ್ರಾಬ್ಲಮ್ನಿಂದ ಸಂಪೂರ್ಣ ಮಾಹಿತಿ ತುಂಬೋ ಕಷ್ಟ ಆಗ್ತಾ ಇದೆ. ಜೊತೆಗೆ ಗಣತಿ ಮಾಡುವಂತ ಸಿಬ್ಬಂದಿಗೆ ಸರಿಯಾದಂತ ತರಬೇತಿ ನೀಡಿಲ್ಲವೆಂಬ ಆರೋಪ ಇದೆ. ಸರ್ವರ್ ಪ್ರಾಬ್ಲಮ್ನಿಂದ ದಿನಕ್ಕೆ 10ರಿಂದ 15 ಮನೆಗಳ ಸಮೀಕ್ಷೆ ಕೂಡ ಆಗ್ತಿಲ್ಲವೆಂಬ ಮಾತು. ಈ ಬಗ್ಗೆ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಶ್ರೀಗಳಿಂದಲೇ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸಮಗ್ರ ಮಾಹಿತಿಯನ್ನ ಸಂಗ್ರಹಿಸಿ ಅಂತ ಸರ್ಕಾರಕ್ಕೆ ಶ್ರೀಗಳು ಮನವಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ಸಕಲೇಶಪುರದ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಅವರಿಂದಲೂ ಕೂಡ ಆರೋಪ ಮಾಡಲಾಗ್ತಾ ಇದೆ. ಸರ್ವರ್ ಪ್ರಾಬ್ಲಮ್ ಅಂತ ಏನೋ ಪದೇ ಪದೇ ಹೇಳ್ತಾ ಇದ್ದಾರಂತೆ. ಹಾಗಾಗಿ ಸಂಪೂರ್ಣವಾದಂಥ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಆದಷ್ಟು ಬೇಗ ಈ ಗಣತಿಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸಿಬ್ಬಂದಿಗಳು ಕೂಡ ತಯಾರಾಗಿಲ್ಲ ಅನ್ನುವಂಥ ಅಸಮಾಧಾನವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರೋದು. ಈಗ ಆಲ್ರೆಡಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಗೊಂದಲಗಳಿದೆ, ಅಸಮಾಧಾನಗಳಿದೆ, ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳಿಗಿದೆ. ಬಟ್ ಸರ್ಕಾರ ಮೊನ್ನೆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ನಾವು ತಯಾರಾಗಿದ್ದೀವಿ, ಇಷ್ಟು ದಿನದ ಒಳಗಡೆನೆ ಮೀಸಲಾತಿ ರಿಸಲ್ಟ್ ಕೊಡಬೇಕು ಅಂತಲೂ ಹೇಳಿದ್ದೀವಿ, ಮೀಸಲಾತಿಯಲ್ಲಿ ಯಾವುದೇ ಗೊಂದಲಗಳಿಲ್ಲ, ಟೀಮ್ ವರ್ಕ್ ಮಾಡುತ್ತೆ, ಹೇಗೆ ವರ್ಕ್ ಮಾಡಬೇಕು ಅನ್ನೋ ಬ್ಲೂ ಪ್ರಿಂಟ್ ಕೂಡ ಇದೆ, ಇದೆಲ್ಲವನ್ನ ಹೇಳಿದರು. ಬಟ್ ಈಗ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇರೋದು. ಪದೇ ಪದೇ ಸರ್ವರ್ ಡೌನ್ ಅಂತ ಇದ್ದಾರೆ. ಹೇಗಿದು ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಹಾಗಾಗಿ ಈ ಸರ್ವೆ ಕಾರ್ಯದಲ್ಲಿ ಸಮಸ್ಯೆ ಅನ್ನೋದು ಮುಂದುವರಿತಾ ಇದೆ. ನೋಡಿ, ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈಗಾಗಲೇ ಸರ್ಕಾರ ಒಂದು ಕಡೆಯಲ್ಲಿ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆನ್ಯೂನ್ ಆದಂಥ ಕಾರ್ಯವನ್ನು ನಾವು ಮಾಡಿಸ್ತೀವಿ ಅನ್ನುವಂಥ ಭರವಸೆಯನ್ನೇನೋ ಕೊಟ್ಟಿದೆ. ಬಟ್ ಪರಿಸ್ಥಿತಿ ಹೇಗಾಗ್ತಾ ಇದೆ ಅನ್ನೋದನ್ನು ಅಲ್ಲಿ ಹೇಳಲಾಗ್ತಾ ಇರೋದೇನು ಅಂತಂದರೆ ಸರ್ವರ್ ಡೌನ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಒಳ ಮೀಸಲಾತಿಗೆ ಅಂತ ತೆರಳಿರುವಂಥ ಸರ್ವೆಗೆ ಅಂತ ತೆರಳಿರುವಂಥ ಸಿಬ್ಬಂದಿ ಕೂಡ ಸಿದ್ಧತೆ ಅನ್ನೋದನ್ನು ಪ್ರಾಪರ್ ಸಿದ್ಧತೆ ಅನ್ನೋದನ್ನು ಕರೆಕ್ಟಾಗಿ ಮಾಡಿಕೊಂಡಿಲ್ಲ ಅನ್ನುವಂಥ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರೋದು. ಏನು ತಯಾರಿಲ್ದೇನೆ, ಏನು ರೆಡಿ ಆಗ್ದೇನೆ ಸುಮ್ಮನೆ ಏನೋ ಒಂದು ಸರ್ವೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಎಲ್ಲರ ಹತ್ರನೂ ನಾವು ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ, ಮನೆಗೆ ತೆರಳಿ ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಸೊ ಆ ಕಾರ್ಯ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇರೋದು. ಪ್ರತಿ ಹಂತದಲ್ಲೂ ಕೂಡ ಒಳ ಮೀಸಲಾತಿ ಸರ್ವೆಗೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ, ಎದುರಾಗ್ತಾ ಇದೆ, ಮತ್ತು ಅಸಮಾಧಾನಗಳು ಹುಟ್ಕೊಳ್ತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದಕ್ಕೆ ಸರ್ಕಾರದ ಕಡೆಯಿಂದ ಏನಾದರೂ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರಾ ಅಥವಾ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗಾಗಲೇ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಇದೆ, ಆರೋಪ ಪ್ರತ್ಯಾರೋಪ ಇದೆ. ಈಗ ನೋಡಿದ್ರೆ ಸರ್ವೆ ಕಾರ್ಯದಲ್ಲಿ ಪ್ರತಿ ಹಂತದಲ್ಲೂ ಸಮಸ್ಯೆ ಆಗ್ತಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಏನು ನಡೀತಾ ಇದೆ, ಯಾಕೆ ಸಮಸ್ಯೆ ಆಗ್ತಿದೆ, ಯಾಕೆ ಈ ಗೊಂದಲ ಅಂತ? ಖಂಡಿತ ನೀತಿ, ನಿನ್ನೆ ಕೂಡ ಈ ಒಳ ಮೀಸಲಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ವು. ಯಾಕೆಂದ್ರೆ ಒಂದು ಕಡೆ ಮಲೆನಾಡು ಭಾಗದಲ್ಲಿ ಕಿಲೋಮೀಟರ್ ಗಟ್ ದೂರದಲ್ಲಿ ಒಂದೊಂದು ಮನೆಗಳಿರುತ್ತೆ, 4-5 ಮನೆಗಳಿರುತ್ತೆ, ಬೆಟ್ಟ ಗುಡ್ಡದ ಮೇಲೆ ಮನೆಗಳಿರುತ್ತೆ. ಅಂತಹ ಪ್ರದೇಶಗಳಿಗೆ ತೆರಳಿ ಸರ್ವೆಯನ್ನ ಮಾಡ್ತಾ ಇಲ್ಲ, ಗಣತಿ ಮಾಡುವಂತಹ ಸಿಬ್ಬಂದಿ ಅನ್ನುವಂತ ಆರೋಪಗಳಿತ್ತು. ಸಕಲೇಶಪುರದ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಅವರು ಕೂಡ ಇದ್ರ ಬಗ್ಗೆ ಆರೋಪವನ್ನ ಮಾಡಿದ್ರು. ತದನಂತರ ನಗರ ಪ್ರದೇಶಗಳಲ್ಲಿ ಸಿಟಿ ಲಿಮಿಟ್ ನಲ್ಲೂ ಕೂಡ
ಗಣತಿ ಮಾಡುವಂತಹ ಸಿಬ್ಬಂದಿಗಳು ಮನೆಗಳಿಗೆ ಬರ್ತಾ ಇಲ್ಲ, ಕುಟುಂಬ ಸದಸ್ಯರ ಮಾಹಿತಿಗಳನ್ನ ಪಡ್ಕೊಳ್ತಾ ಇಲ್ಲ ಅನ್ನುವಂತಹ ಆರೋಪಗಳು ನಿರಂತರವಾಗಿ 2-3 ದಿನಗಳಿಂದಲೂ ಕೂಡ ಬರ್ತಾ ಇದೆ. ಕೇವಲ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ವೆ ಮಾಡುವಂತಹ ಒಂದು ಪ್ರಯತ್ನಗಳಾಗ್ತಾ ಇದೆ. ಅಲ್ಲೂ ಕೂಡ ಸಮರ್ಪಕವಾಗಿ ಕುಟುಂಬದ ಸದಸ್ಯರ ಸಂಪೂರ್ಣ ಮಾಹಿತಿಗಳನ್ನ ಪಡೆದುಕೊಳ್ತಾ ಇಲ್ಲ ಅನ್ನುವಂತ ಆರೋಪಗಳಿದ್ವು. ಆದ್ರೆ ಇದೀಗ ಮತ್ತಷ್ಟು ಈ ಒಂದು ಸಮೀಕ್ಷೆ ಸಂದರ್ಭದಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಅನ್ನುವಂತ ಆರೋಪಗಳು ಇವತ್ತು ಕೂಡ ಕೇಳಿ ಬರ್ತಾ ಇದೆ. ಮಾದಾರ ಚೆನ್ನಯ್ಯ ಶ್ರೀಗಳು, ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಪೀಠದ ಶ್ರೀಗಳು ಕೂಡ ಇದರ ಬಗ್ಗೆ ಈಗಾಗಲೇ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ವೆ ಮಾಡುವಂತಹ ಸಿಬ್ಬಂದಿಗಳು ಸರಿಯಾಗಿ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ, ಜೊತೆಗೆ ಸರ್ವರ್ ಸಮಸ್ಯೆಯಿಂದಾಗಿ ಕುಟುಂಬ ಸದಸ್ಯರ ಮಾಹಿತಿಗಳನ್ನ ಸಮರ್ಪಕವಾಗಿ ಸಂಗ್ರಹ ಮಾಡ್ತಾ ಇಲ್ಲ. ದಿನಕ್ಕೆ 10-15ಕ್ಕೂ ಹೆಚ್ಚಿನ ಕುಟುಂಬ ಸದಸ್ಯರ ಒಂದು ಮಾಹಿತಿಗಳನ್ನ ಪಡ್ಕೊಳ್ತಾ ಇಲ್ಲ. ಯಾಕೆಂದ್ರೆ ಪ್ರತಿಯೊಂದು ಕುಟುಂಬದ ಸದಸ್ಯರ ಮಾಹಿತಿಯನ್ನ ಪಡೆಯೋದಕ್ಕೂ ಕೂಡ ಕನಿಷ್ಠ 15ರಿಂದ 20 ನಿಮಿಷಗಳು ಬೇಕಾಗತ್ತೆ. ಸರ್ವೆ ಮಾಡುವಂತಹ ಸಿಬ್ಬಂದಿಗಳು ಯಾರಿದ್ದಾರೆ ಅವರಿಗೆ ಸರಿಯಾದ